ಏನಾಗಬಾರ್ದು ಅಂತ ಅಂದ್ಕೊಂಡಿದ್ದು ಅದೇ ಆಗೋಯ್ತು. ಎಂಥ ಕೆಲಸ ಮಾಡಿಬಿಟ್ಟೆ ಶಿವರಾಜು. ನನ್ನ ಮಗಳಿಗೋಸ್ಕರ ಜೀವನ ಎಲ್ಲ ತ್ಯಾಗ ಮಾಡಿಬಿಟ್ಟೆಲ್ಲಪ್ಪ. ನನ್ನ ಮಗಳಿಗೆ ನಿನ್ನ ಮನಸ್ಸು ಏನು ಅಂತಲೇ ಅರ್ಥ ಆಗ್ತಿಲ್ಲಲ್ಲಪ್ಪ. ಈ ನಿನ್ನ ತ್ಯಾಗಕ್ಕೆ ಏನಂತ ಹೇಳಬೇಕು? ಹೇಳಿದ್ದು ಕೊಡೋನು ದೇವರು ಅಂತಾರೆ, ಕೇಳಿದ ತಕ್ಷಣ ಕೊಡೋಳು ತಾಯಿ ಅಂತಾರೆ. ಆದರೆ ನೀನು ಕೇಳ್ದೇ ಬೇಕಾದದ್ದನ್ನೆಲ್ಲ ಮಾಡ್ತಿದ್ಯಲ್ಲ. ನಿನ್ನನ್ನು ಏನಂತ ಕರಿಬೇಕು? ಅಳಿಯ ಅಂದರೆ ಸಾಲಲ್ಲಪ್ಪ, ನನ್ನ ಪಾಲಿನ ದೇವರು ಕಣಪ್ಪ. ರೀ, ಯಾಕ್ರಿ ಅಳ್ತಿದ್ದೀರಾ? ಏನಾಯ್ತು? ನಾನು ಹೇಳ್ತಿದ್ದೀನ ಇಲ್ವಲ್ಲ? ಮತ್ತೆ ಕಣ್ಣಲ್ಲಿ ನೀರು? ಅದು ಕಣ್ಣಲ್ಲೇನೋ ಸ್ವಲ್ಪ ಧೂಳು ಬಿತ್ತು, ಒತ್ಕೊಂಡೆ, ಅದಕ್ಕೆ ನೀರು ಬರ್ತಾ ಇದೆ ಅಷ್ಟೇ. ಅದಕ್ಕೇನಾ ಅಥವಾ ನಿನ್ನ ಅಳಿಯ ವಿಷಯಕ್ಕೋಸ್ಕರನಾ? ಅಳಿಯನ್ ವಿಷಯ ಅಂದ್ರೆ? ಅಲ್ಲಪ್ಪ, ಅದನ್ನ ನಾನು ಹೇಳೋಕ್ಕಿಂತ ನೀವ್ ಹೇಳಿದ್ರೇನೆ ಚಂದ. ಇವಳಿಗೆ ಶಿವರಾಜು ಅರೆಸ್ಟ್ ಆಗಿರೋ ವಿಚಾರ ಗೊತ್ತಾಯ್ತಾ ಹೇಗೆ? ಅಪ್ಪ, ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು ಅಂತ ಹೇಳಿ. ಅದು ಅಯ್ಯೋ, ಹೇಳ್ರಿ ಏನಾಯ್ತು ಅಂತ. ಯಾಕೆ ಅಳ್ತಿದ್ದೀರಾ? ಜ್ಯೋತಿ, ನೀನಾದ್ರೂ ಹೇಳ ಏನಾಯ್ತು ಅಂತ.